ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 12ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 90 ದಿವಸದ ಡಯಟ್ ಚಾಲೆಂಜ್, ಅದರಲ್ಲಿ ಇವತ್ತು 12ನೇ ದಿವಸ. ಇವತ್ತು ಬೂದ್ಕುಂಬಳದ ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಬೂದ್ಕುಂಬಳ ವೆಯ್ಟ್ ಲಾಸಲ್ಲಿ ತುಂಬ ಒಂದು ಮಹತ್ವದ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ವೆಯ್ಟ್ ಲಾಸ್ ಮಾಡುವ ಸಂದರ್ಭದಲ್ಲಿ ನಮ್ಮ ಕೂದಲಿನ ಆರೋಗ್ಯ, ಚರ್ಮದ ಆರೋಗ್ಯ ಎಲ್ಲವನ್ನು ನಾವು ನೋಡ್ಕೊಳ್ಬೇಕು. ತುಂಬ ಡಯಟ್ ಅಂತ ಹೇಳಿ ಅತಿಯಾಗಿ ಮಾಡಿದರೆ ಸ್ಕಿನ್ ಡಲ್ ಆಗ್ಬೋದು, ಸ್ಕಿನ್ ಗ್ಲೋ ಕಮ್ಮಿ ಆಗ್ಬೋದು. ಅದಕ್ಕೋಸ್ಕರ ನಾವು ನಮ್ಮ ಒಂದು ಡಯಟಲ್ಲಿ ಆ ರೀತಿಯ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನೇ ತಗೊಳ್ಬೇಕು. ಹಾಗಾಗಿ ಇವತ್ತಿಲ್ಲಿ ಕುಂಬಳಕಾಯಿ ಜ್ಯೂಸು ನಮ್ಮ ಒಂದು ಹೈಡ್ರೇಷನ್ ಇರುತ್ತೆ ನಮ್ಮ ಬಾಡಿ. ಹಾಗೆ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತದೆ. ನೀವು ಯಾವುದೇ ಆಯುರ್ವೇದದಲ್ಲಿ ನೋಡಿದರೂ ಕೂಡ ಕುಂಬಳಕಾಯಿಗೆ ಒಂದು ಒಳ್ಳೆ ಹೆಸರಿದೆ. ಕುಂಬಳಕಾಯಿ ಜ್ಯೂಸು ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಂಚಕರ್ಮ ಅಂತ ಹೇಳಿ ನೀವು ಹೋದರೆ ಅಲ್ಲಿ ಕೂಡ ಬೂದ್ಕುಂಬಳಕಾಯಿ ಜ್ಯೂಸೇ ಕೊಡ್ತಾರೆ. ಆಯುರ್ವೇದ ವೆಯ್ಟ್ ಲಾಸಿಗೆ ಅಂತೇಳಿ ಆಯುರ್ವೇದ ಸೆಂಟರ್ಗಳೆಲ್ಲ ಇದೆ ಅಲ್ಲ, ಅಲ್ಲಿ ಕೂಡ ಇದೇ ಥರ ಜ್ಯೂಸನ್ನು ಕೊಡ್ತಾರೆ. ಇಲ್ಲಿ ನಾನು ಶುಂಠಿ, ಪುದೀನ, ಹಾಗೆ ಕುಂಬಳಕಾಯಿ, ಆಮೇಲೆ ಒಂದು ನೆಲ್ಲಿಕಾಯಿ ಇಷ್ಟನ್ನು ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಜ್ಯೂಸನ್ನು ಮಾಡ್ಕೊಂಡಿದ್ದೇನೆ. ಇದಕ್ಕೆ ಒಂಚೂರು ಪಿಂಕ್ ಸಾಲ್ಟನ್ನು ಹಾಕಿತ್ತು, ಟೇಸ್ಟಿಗೆ ತುಂಬಾ ರುಚಿಯಾಗಿತ್ತು. ಕುಡಿಲಿಕ್ಕೆ ಒಮ್ಮೆ ಫಸ್ಟ್ ಡೇ ಎಲ್ಲ ಕುಡಿಯುವಾಗ ಒಂಥರ ಅನ್ನಿಸ್ಬೋದು. ಅದು ಕುಡಿತಾ ಅದು ಅಭ್ಯಾಸ ಆಗಿಬಿಡುತ್ತೆ. ನಾನು ಅವತ್ತೊಂದು ಸತಿ ಮೊದಲಿನ ಇದರಲ್ಲಿ ಒಂಥರ ಕೈಪೆ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಬಟ್ ಅದು ಕುಡಿತಾ ನಮಗೆ ಆ ಒಂದು ಟೇಸ್ಟ್, ಒಗರು ಎಲ್ಲವೂ ಕೂಡ ಅಭ್ಯಾಸ ಆಗಿಬಿಡುತ್ತೆ. ಕುಡಿಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಕೂಡ ನೆನಪಿಟ್ಕೊಂಡು ಕುಡಿಬೇಕು. ಹಾಗಿದ್ರೆ ಆರೋಗ್ಯನೂ ಸಿಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ನಾವು ಅಂದ್ಕೊಂಡಾಗೆ ಆಗುತ್ತೆ. ಮೋಟಿವೇಶನ್ ಇಟ್ಕೊಳ್ಬೇಕು. ಮತ್ತು ಈ ಥರ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲ ಕುಡಿಬೇಕು ಅಂತ ಇದ್ದರೆ ನಮಗೆ ಹಠ ಇದ್ದರೆ ಮಾತ್ರ ಸಾಧ್ಯ. ಕುಡಿಲೇಬೇಕು, ಮಾಡಲೇಬೇಕು, ನಾನು ಅಂದ್ಕೊಂಡ ರೀತಿಯಲ್ಲಿ ಟಾರ್ಗೆಟ್ ರೀಚ್ ಆಗಲೇಬೇಕು ಅಂತ ಇದ್ದರೆ ಹಠ ಇದ್ದರೆ ಮಾತ್ರ ಈ ಥರ ಜ್ಯೂಸ್ ಎಲ್ಲ ಮಾಡಿಕೊಂಡು ಕುಡಿಲಿಕ್ಕೆ ಸಾಧ್ಯ. ಹಾಗೆ ನೆಲ್ಲಿಕಾಯಿ ಕೂದಲಿಗೆ ತುಂಬ ಒಳ್ಳೆಯದು. ಕೂದಲು ಹೇರ್ ಫಾಲ್ ಆಗ್ತಿದ್ರೆ ಎಲ್ಲ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ತುಂಬ ನಿಮಗೆ ಹೆಲ್ಪ್ ಆಗ್ತದೆ. ಒಂದು ಸತಿ ನೀವು ಟ್ರೈ ಮಾಡಿ, 1 ತಿಂಗಳೆಲ್ಲ ಕುಡೀರಿ ನೆಲ್ಲಿಕಾಯಿ ಜ್ಯೂಸು, ತುಂಬಾ ಒಳ್ಳೆಯದು. ಆಮೇಲೆ ನೆಕ್ಸ್ಟ್ ಇವತ್ತು ಜ್ಯೂಸ್ ಎಲ್ಲ ಕುಡಿದು ಬೆಳಿಗ್ಗೆ ಎದ್ದ ತಕ್ಷಣ ನಾನೊಂದು 2 ಗ್ಲಾಸ್ ನೀರು ಹಾಗೇ ಕುಡಿತೇನೆ. ಪ್ಲೇನ್ ವಾಟರ್, ಸ್ವಲ್ಪ ಉಗುರು ಬಿಸಿ ನೀರು, ಮತ್ತು ವರ್ಕೌಟಿಗೆ ಮುಂಚೆ ಒಂದು ಖರ್ಜೂರ ತಿನ್ನೋದು, ಆ ಥರ ಎಲ್ಲ ಮಾಡ್ತೇನೆ. ಪ್ರತಿಯೊಂದನ್ನು ನಾನು ವೀಡಿಯೋ ಮಾಡಲಿಲ್ಲ. ಮತ್ತು ಏನೋ ಹಸಿವಾಯಿತು, ಏನೋ ತಿನ್ನಬೇಕು ಅಂತೇಳಿ ಎಷ್ಟೊತ್ತಿಗೂ ಅನ್ನಿಸಿತು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಆರೆಂಜ ಅಥವಾ ಕುಕುಂಬರ್, ಕ್ಯಾರೆಟ್ ಕಟ್ ಮಾಡಿ ತಿನ್ನೋದು, ಆ ಥರನೇ ತಿಂತೇನೆ. ಯಾಕೆಂದರೆ ಲೋ ಕ್ಯಾಲೋರಿ, ಹಾಗೆ ಹೊಟ್ಟೆ ಫುಲ್ ಆಗುವಂಥದ್ದು. ಪೇರಳೆ ಅದೆಲ್ಲ ನಾನು ಹಸಿವಾದಾಗ ಏನೋ ತಿನ್ನಬೇಕು ಅನಿಸಿದಾಗಲ್ಲ ಆ ಥರ ತಿಂತೇನೆ. ಇಲ್ಲಿ ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರಾಗಿ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡೆ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಮಸಾಲೆಗಳು ಜೀರಾ ಪುಡಿ, ಧನಿಯಾ ಪುಡಿ, ಮೆಣಸು ನೋಡಿ, ಹಳದಿ ಪೌಡರ್, ಬೇಕಾದರೆ ನೀವು ಗರಂ ಮಸಾಲೆನೂ ಚೂರು ಹಾಕ್ಕೊಳ್ಬೋದು. ಹಾಗೆ ಎಳ್ಳು ಹಾಕ್ಕೊಂಡಿದ್ದೇನೆ, ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ. ಈ ಥರ ನೀವು ರೊಟ್ಟಿಗೆಲ್ಲ ಯೂಸ್ ಮಾಡುವಾಗ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಕೂದಲ ಆರೋಗ್ಯಕ್ಕೆ. ಫ್ಲ್ಯಾಕ್ಸ್ ಸೀಡ್ಸು ನಂಬರ್ 1 ಅಂತ ಹೇಳ್ಬೋದು. ಯಾಕೆಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಕೂಡ ಮಾಡಿ ತಲೆಗೆ ಹಾಕ್ತಾರೆ. ಅಷ್ಟು ಇರುವಾಗ ಅದನ್ನು ನಾವು ಹೊಟ್ಟೆಗೆ ತಗೊಂಡ್ರೆ ನಮಗೆ ಅದು ಎಷ್ಟು ಹೆಲ್ಪ್ ಆಗ್ಬೋದು. ಹಾಗಾಗಿ ಅದನ್ನು ಹುರಿದು ಹುಡಿ ಮಾಡಿ ಮೊಸರಲ್ಲಿ ಸೇರಿಸಿ ಕೂಡ ತಿನ್ಬೋದು, ಅಥವಾ ಈ ಥರ ರೊಟ್ಟಿಗೆ ಹಾಕ್ಕೊಳ್ಬೋದು, ಅದು ಸಲಾಡ್ ಮಾಡ್ಕೊಳ್ಬೋದು. ಫ್ಲ್ಯಾಕ್ಸ್ ಸೀಡನ್ನು ಬೇರೆ ಬೇರೆ ರೀತಿ ಪುಡಿ ಮಾಡಿಕೊಂಡು ರೊಟ್ಟಿ ಮಾಡುವಾಗ ಹಾಕ್ಕೊಳ್ಳೋದು, ಚಟ್ನಿ ಮಾಡ್ಕೊಂಡು ತಿನ್ನೋದು, ಆ ಥರ ಯಾವ ರೀತಿ ಬೇಕು ನೀವು ಯೂಸ್ ಮಾಡ್ಕೊಳ್ಬೋದು. ಫ್ಲ್ಯಾಕ್ಸ್ ಸೀಡ್ಸ್ ಇದ್ದು ಅಗಸೆ ಬೀಜದ ಚಟ್ನಿ ಕೂಡ ಮಾಡ್ತಾರೆ, ಅದು ಕೂಡ ಪ್ರತಿದಿನ ದೋಸೆಗೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಆ ರೀತಿ ಇಷ್ಟ ಆದರೆ ಆ ರೀತಿ ಮಾಡ್ಕೊಳ್ಬೋದು. ಇಲ್ಲಿ ತರಕಾರಿ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಈಗ ಸ್ವಲ್ಪ ರಾಗಿ ಹುಡಿ ಹಾಕಿ ಮಿಕ್ಸ್ ಮಾಡಿದ್ದೇನೆ. ರೊಟ್ಟಿ ತಟ್ಟಲಿಕ್ಕೆ ಬರಬೇಕು, ಅಲ್ಲಿ ಅಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ರಾಗಿ ಪ್ಲಾಸ್ಟಿಕ್ ಇದರಲ್ಲಿ ಹೋಳಿಗೆ ಶೀಟ್ ಅಂತ ಹೇಳ್ತೇವಲ್ಲ ಅದರಲ್ಲಿ ತಟ್ಟಿ ಮಾಡೋದು ನಾನು. ಇದನ್ನು 2 ರೊಟ್ಟಿ ಆಗಿದೆ, ನನಗೆ ಕರೆಕ್ಟಾಗಿ ಮುಗ್ದಿದೆ. 2 ರೊಟ್ಟಿ ಮಾಡಿ ತಿಂದಿದ್ದೇನೆ.
ತುಂಬ ಚೆನ್ನಾಗಿ ಬಂದಿದೆ, ರೊಟ್ಟಿ ಟೇಸ್ಟಿಯಾಗಿ ಬಂದಿದೆ. ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕು, ಆಗ ಟೇಸ್ಟ್ ಆಗುತ್ತೆ. ಹಸಿಯಾಗಿ ಬೇಗನೆ ತೆಗಿಬಾರದು, ಚೆನ್ನಾಗಿ ಸಣ್ಣ ಉರಿಯಲ್ಲಿ ರೋಸ್ಟಾಗಿ ಬೇಯಿಸಬೇಕು ರೊಟ್ಟಿನ. ಆಗ ಈ ರಾಗಿ ರೊಟ್ಟಿ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತಂದರೆ, ಅಂದರೆ ತರಕಾರಿ ಇರುತ್ತೆ ಅದರಲ್ಲಿ, ಮತ್ತು ಎಲ್ಲ ಹಾಕಿದ್ದೇವೆ ನಾವು, ಫ್ಲ್ಯಾಕ್ಸ್ ಸೀಡ್ಸು ಅದೆಲ್ಲವೂ ಕೂಡ. ಅದು ಚೆನ್ನಾಗಿ ರೋಸ್ಟ್ ಆಯಿತು ಅಂದರೆ ತಿನ್ನಲಿಕ್ಕೆ ಟೇಸ್ಟ್ ಆಗಿರ್ತದೆ. ಬೇಯಿಸುವಾಗ ಜಾಸ್ತಿ ಹೊತ್ತು ಬೇಯಿಸಬೇಕಾಗ್ತದೆ. ಇನ್ನು ನೀವು ವೆಯ್ಟ್ ಲಾಸಲ್ಲಿ ಮೇಯ್ನಾಗಿ ನೆನಪಿಟ್ಕೊಳ್ಬೇಕಾದ್ದು ನೀರು ಕುಡಿಯುವಂಥದ್ದು. ನೀರು ನನಗೆ ಕೂಡ, ನಾನು ಎಷ್ಟು ಸಲ ನಿಮಗೆ ಇದರಲ್ಲಿ ಹೇಳ್ತೇನೆ ನೀರು ಕುಡಿಬೇಕು ಅಂತೇಳಿ. ಒಂದೊಂದು ಸತಿ ನನಗೆ ನೆನಪಾಗೋದಿಲ್ಲ ನೀರು ಕುಡಿಲಿಕ್ಕೆ. ಅದಕ್ಕೆ ಒಂದು ಬಾಟ್ಲು ಮಾಡಿ ಈಗ ತುಂಬಿಸಿ ಇಟ್ಕೊಂಡಿದ್ದೇನೆ. ಇದೀಗ ಎಣ್ಣೆ ಬಾಟ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇರೋದು, ಸ್ಪ್ರೇಯರ್. ಇದರಲ್ಲಿ ಸ್ಪ್ರೇ ಮಾಡುವಂಥದ್ದು ಎಣ್ಣೆ. ಆಗ ನಿಮಗೆ ಅಡುಗೆಗೆ ಜಾಸ್ತಿ ಉಪಯೋಗಿಸ್ಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪನೇ ಸ್ಪ್ರೇ ಮಾಡೋದು. ಆಗ ತುಂಬ ಎಣ್ಣೆ ಉಪಯೋಗ ಕಡಿಮೆ ಆಗ್ತದೆ. ನಾವು ಸೀದನೇ ಬಾಟ್ಲನ್ನು ಕುತ್ತ ಮಾಡಿ ಹಾಕಿತ್ತು ಅಂದರೆ ಜಾಸ್ತಿ ಎಣ್ಣೆ ಯೂಸ್ ಆಗುತ್ತೆ. ಸ್ಪ್ರೇಯರಲ್ಲಿ ಒಂದು ಜಸ್ಟ್ ಫ್ರೈ ಆಗುವಾಗ ಎಣ್ಣೆಯ ಕ್ವಾಂಟಿಟಿ ಕಡಿಮೆ ಆಗ್ತದೆ, ನಾವು ಎಣ್ಣೆ ಬಳಸುವಂಥದ್ದು ಕಡಿಮೆ. ಅದಕ್ಕೋಸ್ಕರ ನಾನು ಆ ಸ್ಪ್ರೇಯರನ್ನು ತಗೊಂಡೆ. ಹಾಗೆ ನೀರು ಕೂಡ ಒಂದು ಬಾಟ್ಲಲ್ಲಿ 2 ಲೀಟ್ರ್ ಬಾಟ್ಲು ಅಂತ ತಗೊಂಡಿದ್ದೇನೆ, ಅದರಲ್ಲಿ ತುಂಬಿಸಿಟ್ಟಿದ್ದೇನೆ. ಬೆಳಗಿನ ಸಂಜೆಗೆ ಅದು ಖಾಲಿ ಆಗಬೇಕು ಅನ್ನುವ ಟಾರ್ಗೆಟ್. ಒಂದೊಂದು ಸತಿ ಖಾಲಿ ಆಗಲಿಲ್ಲ ಅನ್ನುವಾಗ ಗೊತ್ತಾಗುತ್ತೆ ನಾವು ನೀರು ಕುಡಿಲಿಲ್ಲ ಅಂತ ಹೇಳಿ. ಅಟ್ಲೀಸ್ಟ್ ಅಷ್ಟಾದರೂ ಗೊತ್ತಾಗ್ತದೆ ನಾವು ಕುಡ್ದಿದ್ದೇವಾ ಇಲ್ವಾ ಅಂಥೇಳಿ. ಆದ ಕಾರಣ ನೀರನ್ನು ಕೌಂಟ್ ಮಾಡಿ ಇಷ್ಟು ಕುಡ್ದಿದ್ದೇನೋ ಇಲ್ವಾ ಅಂಥೇಳಿ ಕುಡೀರಿ. ಇಲ್ಲಾಂದರೆ ನೀರು ಕುಡಿಯೋದಿದ್ದರೆ ನಿಮಗೆ ಇಂಡೈಜೇಷನ್ ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ಹುಳಿ ತೇಗ್ ಬರೋದು, ಆ ಥರ ಎಲ್ಲ ಆಗುತ್ತೆ. ಡಯಟ್ ಫುಡ್ಡು, ಹೈ ಪ್ರೋಟೀನ್ ಫುಡ್ಡುಗಳು ನಾವು ತಿಂತಾ ಇರಬೇಕಾದ್ರೆ ಇಂಡೈಜೇಷನ್ ಆಗುತ್ತೆ. ಪ್ರೋಟೀನ್ ಫುಡ್ ಜಾಸ್ತಿ ತಿಂದ ಕೂಡಲೇ ಅದು ಕರಗೋದಿಲ್ಲ, ಜೀರ್ಣ ಆಗೋದಿಲ್ಲ. ಈ ಹೆಸರು ಬೇಳೆ, ಕಡಲೆಬೇಳೆ ಎಲ್ಲ ಗ್ಯಾಸ್ ಆಗೋದು, ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನೀರು ಜಾಸ್ತಿ ಕುಡಿಬೇಕು, ಜೀರಾ ವಾಟರ್ ಕುಡಿಬೇಕು, ಆಮೇಲೆ ಓಡಾಡ್ತಾ ಇರಬೇಕು. ನೀರು ಜಾಸ್ತಿ ಕುಡಿದಾಗೆ ಅದು ಜೀರ್ಣ ಆಗ್ತದೆ, ನಿಮಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ನೀರು ಕುಡೀರಿ ಅಂತೇಳಿ ಹೇಳ್ತಾ ಇರೋದು. ನೀರು ವೆಯ್ಟ್ ಲಾಸಲ್ಲಿ ಮಹತ್ವದ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಅದೇ ರೀತಿ ಟೈಮಿಗೆ ಸರಿಯಾಗಿ ಊಟ ಮಾಡಿಕೊಳ್ಳಿ. ತುಂಬ ಹಸಿವೆ ಆಗಿ ತಡ್ಕೊಂಡು ತಲೆ ತಿರುಗುವಲ್ಲಿವರೆಗೆ ವೆಯ್ಟ್ ಮಾಡಬೇಡಿ. ಟೈಮಿಗೆ ಬೆಳಿಗ್ಗೆ ಒಂದು 6 ಗಂಟೆಗೆ ನೀವು ಎದ್ರಿ ಅಂತಾದರೆ 6 ಗಂಟೆಯಿಂದ ನಿಮ್ಮ ಮಾರ್ನಿಂಗ್ ಡ್ರಿಂಕನ್ನು ಕುಡೀರಿ. ಅದಾದ ನಂತರ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಒಂದು 9 ಗಂಟೆ ಒಳಗೆ ನಿಮ್ಮ ಬ್ರೇಕ್ಫಾಸ್ಟ್ ಮುಗೀಲಿ ತಿಂದು. ಆಮೇಲೆ ಮಧ್ಯಾಹ್ನ ಊಟ 1 ಗಂಟೆಯಿಂದ 2 ಗಂಟೆವರೆಗೆ ಇರುವ ಟೈಮಲ್ಲಿ ಯಾವುದೇ ಸಮಯ ತಗೊಳ್ಳಿ. ಆ 2 ಗಂಟೆ, 1ರಿಂದ 2 ಗಂಟೆ, 1:15 ಆದರೂ ಆಗಿರ್ಬೋದು, ಊಟದ ಸಮಯವನ್ನು ಮಾಡಿಬಿಡಿ. ಮತ್ತು 9 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದರೆ ಒಂದು 11-11:30 ಅಷ್ಟೊತ್ತಿಗೆ ಒಂದು ಫ್ರೂಟ್, ಹಸಿವಾಯಿತು ಏನೋ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತಾದರೆ ತಿನ್ನಿ. ಅದಿಲ್ಲ ಅಂದರೆ ಅಟ್ಲೀಸ್ಟ್ ಆ ಟೈಮಲ್ಲಿ ನೀರು ಕುಡೀರಿ, 2 ಗ್ಲಾಸ್ ನೀರು ಕುಡೀರಿ. ನೀರು ಎಷ್ಟು ಬಾಯಾರಿಕೆ ಆಗ್ತದೆ ಅಷ್ಟು ಕುಡೀರಿ. ಆ ನೀರು ಇಷ್ಟ ಆಗೋದಿಲ್ಲ ಅಂತಿದ್ದರೆ ಅಟ್ಲೀಸ್ಟ್ ಎಳನೀರು, ಮಜ್ಜಿಗೆ ನೀರು ಆ ರೀತಿ ಮಾಡಿಕೊಂಡಾದರೂ ಕುಡಿಬೋದು. ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಲಿಕ್ವಿಡ್ ಯಾವುದೇ ರೂಪದಲ್ಲಿ ಇರ್ಬೋದು, ಮಾರ್ನಿಂಗ್ ಡ್ರಿಂಕ್ ಆಗಿರ್ಬೋದು, ಅಥವಾ ಮಜ್ಜಿಗೆ ರೂಪದಲ್ಲಿ ಅಥವಾ ಗ್ರೀನ್ ಟೀ, ಯಾವುದೇ ರೂಪದಲ್ಲಿ ಇರ್ಬೋದು. ಒಟ್ಟು ಟೋಟಲಾಗಿ 3ರಿಂದ 3.5 ಲೀಟ್ರಷ್ಟು ನೀರು ನಮ್ಮ ಶರೀರಕ್ಕೆ ಹೋಗಬೇಕು. ಬರೇ ನೀರು ಕುಡಿಲಿಕ್ಕೆ ಕೆಲವರಿಗೆ ಸೇರೋದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮಜ್ಜಿಗೆ ನೀರು ಮಾಡಿಕೊಳ್ಳಿ, ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ನಾನು ರಾಗಿ ರೊಟ್ಟಿಯನ್ನು ಮಾಡಿಕೊಂಡು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. 2 ರೊಟ್ಟಿ, ಅದಕ್ಕೆ ನಾನು ಮೊಸರು ತಗೊಂಡೆ, ಚಟ್ನಿ ಎಲ್ಲ ಮಾಡಲಿಲ್ಲ. ಅಥವಾ ಕೂರ್ಮ ಏನಾದರೂ ಮಾಡುತ್ತಿದ್ದರೆ ಕೂರ್ಮದಲ್ಲಿ ಕೂಡ ತುಂಬ ರುಚಿಯಾಗಿರ್ತದೆ. ನೀವು ಮನೆಯಲ್ಲಿ ಸೈಡ್ ಡಿಶ್ ಏನಾದರೂ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ಜಸ್ಟ್ ಮೊಸರಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಜಾಸ್ತಿ ರುಚಿ ಕೂರ್ಮ ಇತ್ತು ಅಂದರೆ 2 ರೊಟ್ಟಿ ಬೇಕು ಅಂತ ಅನ್ನಿಸ್ಬೋದು. ಅದಕ್ಕೋಸ್ಕರ ನಾನು ಮೊಸರನ್ನೇ ತಗೊಂಡು ಬೆಳಗಿನ ಬ್ರೇಕ್ಫಾಸ್ಟನ್ನು ಮುಗಿಸಿದೆ. 11 ಗಂಟೆ ಅಷ್ಟೊತ್ತಿಗೆ ಏನೋ ಒಂದು ಫ್ರೂಟ್ ತಗೊಂಡೆ, ಕಲ್ಲಂಗಡಿ ಹಣ್ಣು ಏನೋ ತಗೊಂಡೆ, ಶೂಟ್ ಮಾಡಲಿಕ್ಕೆ ಮರ್ತೋಯ್ತು. ಮಧ್ಯಾಹ್ನ ಇವತ್ತು ಊಟಕ್ಕೆ ಬೆಂಡೆಕಾಯಿ ಪಲ್ಯವನ್ನು ಮಾಡ್ಕೊಂಡಿದ್ದೇನೆ. ಬೆಂಡೆಕಾಯಿ ಪಲ್ಯ ತುಂಬ ಒಳ್ಳೆಯದು, ಅದರಲ್ಲಿ ತುಂಬ ವಿಟಮಿನ್ಸುಗಳಿದೆ ನಮಗೆ. ಹಾಗೆಯೇ ಕಾನ್ಸ್ಟಿಪೇಷನ್ ಇದ್ದಾಗ ಕೂಡ ಬೆಂಡೆಕಾಯಿಯನ್ನು ತಿಂತಾರೆ, ಅದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಆ ಥರ ಏನಾದರೂ ಇತ್ತು ಅಂದರೆ. ಇಲ್ಲಿ ಪನ್ನೀರನ್ನು ನಾನು ಮೊಸರಲ್ಲಿ ಕಲಸಿಟ್ಟಿದ್ದೆ, ಅದನ್ನು ಈಗ ತವದಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮೊಸರು, ಮೆಣಸಿನ ಹುಡಿ, ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಮೊಸರಲ್ಲಿ ಕಲಸಿಟ್ಟಿದ್ದೆ ಪನ್ನೀರನ್ನು. ಅದನ್ನು ಈಗ ಇಲ್ಲಿ ತವದಲ್ಲಿ ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ.
ಈ ಥರ ರೋಸ್ಟ್ ಮಾಡಿಕೊಂಡು ಊಟಕ್ಕೆ ಸೈಡಿಗೆ ತುಂಬ ಚೆನ್ನಾಗಿರ್ತದೆ. ಸಿಂಪಲ್ ರೆಸಿಪಿ. ಏನೇನೋ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಮಾಡೋದೇ ಬೆಸ್ಟ್ ಅಂತ ಅನ್ನಿಸಿತ್ತು ನನಗೆ. ಕೆಲವೆಲ್ಲ ತುಂಬ ಕಷ್ಟದ ರೆಸಿಪಿಗಳು ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದೆ, ಅದಕ್ಕಿಂತಲೇ ಇದು ತುಂಬ ಸಿಂಪಲ್ ರೆಸಿಪಿ ಅಂತೇಳಿ ಹೇಳ್ಬೋದು. ತುಂಬ ಟೇಸ್ಟ್ ಕೂಡ ಇರ್ತದೆ. ಇದಾಗಿತ್ತು ನನ್ನ ಇವತ್ತಿನ ಲಂಚ್. ಒಂದು ಪ್ರೋಟೀನಿಗೆ ಅಂಥೇಳಿ ಪನ್ನೀರ್, ಫೈಬರಿಗೆ ಅಂಥೇಳಿ ಬೆಂಡೆಕಾಯಿ ಪಲ್ಯ, ಮತ್ತು ಸ್ವಲ್ಪ ಅನ್ನ ಕಾರ್ಬೋಹೈಡ್ರೇಟ್, ಪ್ರೋಟೀನಿಗೆ ಮತ್ತೆ ಒಂದು ಸ್ವಲ್ಪ ಮೊಸರು. ಇವಿಷ್ಟನ್ನು ನಾನು ಪ್ಲೇಟಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇದರ ಜೊತೆಗೆ ಇನ್ನೂ ತರಕಾರಿ ಸಲಾಡ್, ಕುಕುಂಬರ್, ಕ್ಯಾರೆಟ್ ಬೇಕಾದರೂ ಹಸಿಯಾಗಿ ಇನ್ಕ್ಲೂಡ್ ಮಾಡ್ಬೋದು. ಇನ್ನೂ ಬೇಕು, ಇನ್ನೇನೋ ಹಸಿವಾಗ್ತದೆ, ಇದು ಸಾಕಾಗಲ್ಲ ಅಂದರೆ ಪಲ್ಯದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು. ಜಾಸ್ತಿ ಪಲ್ಯ ತಿನ್ಬೋದು. ಅಥವಾ ಸ್ಟಾರ್ಟಿಂಗ್ ಸಲಾಡ್ ತಿನ್ನಿ, ಹಸಿ ಒಂದು ಕುಕುಂಬರ್ ಒಂದು ಅರ್ಧ, ಕ್ಯಾರೆಟ್ ಒಂದು 4 ಪೀಸ್ ತಿನ್ನಿ, ಆಗ ಹೊಟ್ಟೆ ಒಂದು ಅರ್ಧ ಫುಲ್ ಆಗ್ತದೆ. ಅದಾದ ನಂತರ ಅನ್ನ, ಪಲ್ಯ, ಪ್ರೋಟೀನ್ ಇರುವಂಥದ್ದೆಲ್ಲ ತಗೊಂಡಿತ್ತಂದರೆ ಹೊಟ್ಟೆ ಫುಲ್ ಆಗ್ತದೆ. ಸಂಜೆ 5 ಗಂಟೆವರೆಗೂ ನಿಮಗೆ ಹಸಿವಾಗೋದಿಲ್ಲ. 5 ಗಂಟೆಗೆ ಒಂದು ಸ್ವಲ್ಪ ಪೀನಟ್ ಏನಾದರೂ ತಗೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸ್ ಅಂಥೇಳಿ ಪೀನಟ್ ಅಥವಾ ಹುರಿಗಡ್ಲೆಯ ಮಕ್ಕನ್ನವ, ಅಥವಾ ಮಕ್ಕನ್ನೆಲ್ಲ ತುಂಬ ಕಾಸ್ಟ್ಲಿ ಇದೆ. ನಮಗೆ ಹುರಿಗಡ್ಲೆ, ನೆಲಗಡಲೆ ತುಂಬಾ ಬೆಸ್ಟು. ಅಥವಾ ಹಣ್ಣುಗಳು ಯಾವುದಾದ್ರೂ ತಿನ್ನೋದಾದರೂ ಆ ಟೈಮಲ್ಲಿ 4 ಗಂಟೆಗೆ ತಿನ್ಬೋದು. ಮತ್ತು ನಾನು ಗ್ರೀನ್ ಟೀ ಆ ಥರ ಎಲ್ಲ ಕುಡಿಬೋದು. ಬಟ್ ನನಗೆ ಗ್ರೀನ್ ಟೀ ಆ ಥರ ಟೀಗಳು ಯಾವುದು ಅಷ್ಟೊಂದು ಇಷ್ಟ ಆಗಲ್ಲ ಕುಡಿಲಿಕ್ಕೆ. ಒಂದು ಸಲ ಏನಾದರೂ ಕುಡಿಬೋದು. ಡೈಲಿ ಗ್ರೀನ್ ಟೀ ಎಲ್ಲ ಕುಡಿಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಕಾಫಿ ಇಷ್ಟ ಅಂತೇಳಿ ಅದನ್ನು ಡೈಲಿ ಕುಡಿದ್ರೆ ಹೆಲ್ತಿಗೂ ಒಳ್ಳೆಯದಲ್ಲ, ವೆಯ್ಟ್ ಲಾಸಿಗೂ ಒಳ್ಳೆಯದಲ್ಲ ಅಂಥೇಳಿ ಕಾಫಿಯನ್ನು ಬಿಟ್ಟಿದ್ದೇನೆ. ಅದರ ಬದಲಾಗಿ ನಾನು ಒಂದು ರಾಗಿ ಮಲ್ಟ್ ಆ ಥರ ಮಾಡಿಕೊಂಡು ಕುಡಿಬೋದು ಈವ್ನಿಂಗಿಗೆ ನೀವು. ನಾನು ಏನೂ ಕುಡಿತಾ ಇಲ್ಲ, ಬರೀ ನೀರು ಕುಡಿತೇನೆ ಆ ಟೈಮಿಗೆ. ಫ್ರೂಟ್ಸ್ ತಗೊಳ್ತೇನೆ. ಅದಿಲ್ಲಾಂದರೆ ಹುರಿಗಡಲೆ, ನೆಲಗಡಲೆ ಅಥವಾ ಎಳ್ಳುಂಡೆ ಅಂತ ಬರುತ್ತಲ್ವ, ಅದು ತುಂಬ ಒಳ್ಳೆಯದು. ನಮ್ಮ ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆ ಏರುಪೇರಾಗಿದ್ದರೆ, ಇರ್ರೆಗ್ಯುಲರ್ ಎಲ್ಲ ಆಗಿದ್ದರೆ ಎಳ್ಳುಂಡೆ ತಿಂತಾರೆ ಜಾಸ್ತಿಯಾಗಿ. ಹಾಗೆ ನೀವು ದಿನ ಒಂದು ಸಣ್ಣ ಎಳ್ಳುಂಡೆ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬೆಂಡೆಕಾಯಿ ಪಲ್ಯದ ಜೊತೆ, ಮೊಸರು ಜೊತೆ ತಿನ್ನಲಿಕ್ಕೆ ಊಟ ತುಂಬಾ ಚೆನ್ನಾಗಿತ್ತು. ಬೇಕಾದರೆ ನೀವು ಒಂಚೂರು ಉಪ್ಪಿನಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಉಪ್ಪಿನಕಾಯಿ ಇದ್ರೆ ಸೇರಿಸ್ಕೊಂಡು ಊಟ ಮಾಡ್ತಿದ್ರೆ ಊಟ ಸಖತ್ ರುಚಿಯಾಗಿರ್ತದೆ. ಇದಾಗಿತ್ತು ನನ್ನ ಲಂಚ್. ಅದಾದ ನಂತರ ನಾನಿಲ್ಲಿ ರಾತ್ರಿಗೆ ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಪನ್ನೀರನ್ನು ಹುಡಿ ಮಾಡಿಕೊಂಡೆ, ಹಾಗೆ ಚೀಸನ್ನು ತುರ್ಕೊಳ್ತಾ ಇದ್ದೇನೆ. ಚೀಸ್ ಹಾಕಿ, ಚೀಸ್ ಮತ್ತು ಪನ್ನೀರ್ ಸೇರಿಸಿ ಒಂದು ಸ್ಯಾಂಡ್ವಿಚನ್ನು ಮಾಡ್ಕೊಳ್ತಾ ಇದ್ದೇನೆ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೇಕಾದರೆ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ಇವನ್ನು ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ಆಮೇಲೆ ಈ ಪನ್ನೀರ್ ಹಾಕಿದ್ದಕ್ಕೆ ಅದಕ್ಕೆ ಸ್ವಲ್ಪ ಆರ್ಗ್ಯಾನೋ ಹಾಕ್ಕೊಳ್ಬೇಕು, ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ರುಚಿಗೆ ಒಂಚೂರು ಉಪ್ಪು, ಮತ್ತು ಈ ಚೀಸಲ್ಲೆಲ್ಲ ಸ್ವಲ್ಪ ಸಾಲ್ಟ್ ಇರ್ತದೆ, ಹಾಗಾಗಿ ಸಾಲ್ಟ್ ನೋಡಿಕೊಂಡು ಹಾಕಿ, ಅವಿಷ್ಟನ್ನು ಹಾಕಿ ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೈಯಲ್ಲೇ ಇವನ್ನೆಲ್ಲ ಕಿವುಚಿಕೊಂಡು ಸ್ಟಫ್ ರೆಡಿ ಮಾಡ್ಕೊಳ್ಬೇಕು. ಬ್ರೆಡ್ಡಿನ ಮಧ್ಯೆ ಇಡಲಿಕ್ಕೆ ಸ್ಟಫನ್ನು ನಾವು ಈಗ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಮಸಾಲೆ ಅಂತ ಹೇಳಿ ನಾನು ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಹಳದಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಇಷ್ಟನ್ನು ಸ್ವಲ್ಪನೇ ಹಾಕಿ, ಆಮೇಲೆ ಆರ್ಗ್ಯಾನೋ ಬೇಕಾದರೆ ಆರ್ಗ್ಯಾನೋ ಹಾಕ್ಕೊಳ್ಬೋದು, ಒರಿಗ್ಯಾನೋ ಅಂತ ಹೇಳ್ತಾರಲ್ಲ ಅದು, ಪಿಜ್ಜಾದ ಸೀಸ್ನಿಂಗ್, ಚಿಲ್ಲಿ ಫ್ಲೇಕ್ಸ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು. ಇದು ನನ್ನ ಡಿನ್ನರ್ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಬ್ರೆಡ್ಡಿನ ಮಧ್ಯೆ ಇವೆಲ್ಲನ ಇಟ್ಟು ರೋಸ್ಟ್ ಮಾಡಿ ಒಂದು ಒಳ್ಳೆ ಪನ್ನೀರ್ ಸ್ಯಾಂಡ್ವಿಚನ್ನು ಮಾಡ್ತಾಯಿದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ. ಇನ್ನೂ ನೀವು ಮಕ್ಕಳಿಗೆಲ್ಲ ಮಾಡಿಕೊಡೋದಾದರೆ ಇನ್ನೂ ಅದಕ್ಕೆ ಜಾಸ್ತಿಯಾಗಿ ಏನಾದರೂ ಟೊಮೆಟೊ ಸಾಸ್ ಹಾಕ್ಕೊಂಡೆಲ್ಲ ಮಾಡ್ಕೊಳ್ಬೋದು. ಪನ್ನೀರೆಲ್ಲ ಜಾಸ್ತಿ, ಚೀಸೆಲ್ಲ ಜಾಸ್ತಿ ಹಾಕ್ಕೊಂಡು ಮಾಡೋದು. ನಾನಿಲ್ಲಿ ಚೀಸ್ ಒಂದು ಕ್ಯೂಬನ್ನು ತುರಿದಿಟ್ಕೊಂಡಿದ್ದೇನೆ. ಇದಾಗಿತ್ತು ನನ್ನ ಡಿನ್ನರ್. ಫ್ರೆಂಡ್ಸ್, ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ವೆಯ್ಟ್ ಕಮ್ಮಿ ಆಗೋದಿಲ್ಲ ಅಂಥೇಳಿ ಯಾರೂ ಕೂಡ ಚಿಂತೆ ಮಾಡಬೇಡಿ. ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನಾವು 90 ಡೇಸ್ ಚಾಲೆಂಜನ್ನು ತಲುಪ್ತೀವಿ. 10 kg ವೆಯ್ಟ್ ಲಾಸ್ ಆಗಲೇಬೇಕು ಎನ್ನುವ ಒಂದು ಹಠದೊಂದಿಗೆ ನಾನು ಮುಂದುವರಿಸ್ತಾ ಇದ್ದೇನೆ ಡಯಟನ್ನು. ನೀವು ಕೂಡ ನನ್ನೊಂದಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತ ನೀವು ಕೂಡ ಫಾಲೋ ಮಾಡ್ತೀರಾ. ಸಪೋರ್ಟ್ ಮಾಡೋನವರು ಖಂಡಿತ ಕಮೆಂಟ್ ಮಾಡಿ, ನನಗೆ ಕೂಡ ಖುಷಿ ಆಗ್ತದೆ, ಒಂದು ಮೋಟಿವೇಶನ್ ಸಿಗ್ತದೆ. ಪ್ಲೀಸ್ ಸಪೋರ್ಟ್ ಮೀ. ಇಷ್ಟು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡೋ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ನೋಡಿ, ಸ್ಯಾಂಡ್ವಿಚ್ ಈಗ ರೆಡಿ ಆಗುತ್ತೆ. ಈ ಒಂದು ಬ್ರೆಡ್ ಸ್ಯಾಂಡ್ವಿಚ್ ನನ್ನ ಡಿನ್ನರ್ ಆಗಿತ್ತು. ತುಂಬ ಈಸಿಯಾಗಿ ಡಿನ್ನರನ್ನು ಮಾಡಿ ಮುಗಿಸ್ಕೊಂಡೆ. ವಿಡಿಯೋ ನೋಡಿದ್ದಕ್ಕೆಲ್ಲ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.